ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ ಎಲ್ಲ? ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಸಂಡೇ. ಇವತ್ತು ಸಂಡೇ ಸ್ಪೆಷಲ್ ಏನೂ ಮಾಡಿಲ್ಲ, ಯಾಕಂದರೆ ಇವತ್ತು ಊರಲ್ಲಿ ನಾಗರು. ಸೊ ನಾನ್ ವೆಜ್ ತಿನ್ನೋ ಆಗಿಲ್ಲ. ನಾವು ತಿನ್ನೋ ಆಗಿಲ್ಲ ಅಂದ್ಬಿಟ್ಟು ನಮ್ಮ ಮನೇಲೂ ಸಹ ನಾನ್ ವೆಜ್ ಮಾಡಿಲ್ಲ. ಇವತ್ತು ಬಿಸಿಬೇಳೆ ಬಾತ್ ಮಾಡಿ ಅದಕ್ಕೆ ಬಿಟ್ಟಿದ್ದೀವಿ. ಯಾಕೆಂದರೆ ನಾಗರು ಮಾಡಿದಾಗ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಇನ್ನೊಂದು ಪರಿಣಿತ ಅವ್ರ ಪಪ್ಪ ಕೂಡ ಬರ್ತಾರೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಇವತ್ತು ನಮ್ಮ ಅಕ್ಕ ಬೇರೆ ಬರ್ತೀನಿ ಅಂದಿದ್ಲು. ಏನೆಲ್ಲ ಬಂದು ಹೋಗ್ತೀನಿ ಅಂದಿದ್ಲು. ಅದು ಫಂಕ್ಷನಿಗೆ ಬರಬೇಕು, ಬಂದಾದಮೇಲೆ ಹಾಗೆ ಪಾಪು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಹೇಳಿರೋದು ಅಷ್ಟೇ. ನಾನಿವತ್ತು ಹೊರಗಡೆ ಹೋಗಬೇಕಿತ್ತು. ನಾನು ತುಂಬ ದಿನದ ಆಸೆ ಒಂದು ಇವತ್ತು ನನಸಾಗುತ್ತೆ. ಏನು ಅಂತ ಹೇಳ್ತೀನಿ ಮುಂದೆ. ಏನು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ, ಓಕೆ? ಅಂದರೆ ತುಂಬ ವರ್ಷಗಳ ಆಸೆ ಅಂತಲೇ ಹೇಳ್ಬೋದು. ಏನು ಎತ್ತ ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತಾ ಬರ್ತೀನಿ, ಓಕೆನಾ? ನನ್ನ ಮುದ್ದು ಬಂಟಿ ನೋಡಿ ಇಲ್ಲಿ. ಇದಕ್ಕಾಗಲೇ ಇದಕ್ಕೆ 2ನೇ ಡ್ರೆಸ್ ಚೇಂಜ್ ಮಾಡಿರೋದು, 2ನೇದ್ದು. ಆದರೂ ಎಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ. ಅದು ಏನಪ್ಪ ಗೊತ್ತಿಲ್ಲ, 2-3 ಬಟ್ಟೆ ಡೈಲಿ ಚೇಂಜ್ ಮಾಡ್ತಿದ್ರು ಗಲೀಜು ಆಗ್ತಾನೆ ಇರುತ್ತೆ. ಏನಾದ್ರು ಚೆಲ್ಕೊಳ್ಳೋದು ಅಥವಾ ಏನಾದ್ರು ಕುಡಿದ್ರೆ ಕಕ್ಕೋದು ಮಾಡ್ತಾನೆ ಇರ್ತಾನೆ. ಆದರೆ ಇವನಿಗೆ ಡೈಜೆಷನ್ ಕಮ್ಮಿ ಅಂದ್ಬಿಟ್ಟು ನಾನು ಹೆವಿ ಅವನಿಗೇನೋ ತಿನ್ಸೋಕ್ಕೆ ಹೋಗೋಲ್ಲ. ಯಾವಾಗಲೂ ಸ್ವಲ್ಪ ಏನಾದ್ರು ತಿನ್ಸಿದ್ರು ಗ್ಯಾಪ್ ಕೊಟ್ಟಿನೇ ಅವ್ನಿಗೆ ಕೊಡುವಂಥದ್ದು. ಹಾಲು ಕೊಟ್ಟರು ಅಷ್ಟೇ, ಏನಾದ್ರು ಸಾಲಿಡ್ ಫುಡ್ ಕೊಟ್ಟರು ನಾನು ಸ್ವಲ್ಪ ಗ್ಯಾಪ್ ಕೊಡೋದು. ಜಾಸ್ತಿ ಏನೂ ಕೊಡೋಲ್ಲ. ಆ್ಯಂಡ್ ರಾಗಿ ತರಿ ಮಾಡ್ತೀವಲ್ಲ, ಏನಂತಾರೆ ಒಡ್ರಾಗಿಟ್ಟು ಅಂತ ನಾನು ಅಂತೀವಿ. ಅದಕ್ಕೆ ನೀವೇನಂತೀರ ನನಗೆ ಗೊತ್ತಿಲ್ಲ. ಅದನ್ನು ಸಹ ಅಷ್ಟೇ ಡೈಲಿ ಒಂದು ತಿನ್ನಿಸ್ತೀನಿ. ನಾನು ಪರಿಣಿತಿಗೆ 2 ಸಲ ತಿನ್ನಿಸಿದೆ, ಮಧ್ಯಾಹ್ನ ಮತ್ತು ಸಂಜೆ ತಿನ್ನಿಸ್ತಾಯಿದ್ದೆ. ಬಟ್ ಇವನಿಗೆ ಒಂದೇ ಟೈಮ್ ತಿನ್ನಿಸೋದು. ಯಾಕಂದರೆ ಓನ್ಲಿ ಫಾರ್ ದ ರೀಸನ್ ಅವನಿಗೆ ಡೈಜೆಷನ್ ಆಗೋದು ಕಡಿಮೆ. ಅದಕ್ಕೋಸ್ಕರ ನಾವು ಒಂದೇ ಸಲ ತಿನ್ನಿಸೋದು. ಅದನ್ನು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬಿಕಾಸ್ ಬೇರೆ ಬೇರೆ ಥರ ಮಾಡ್ತಾರೆ, ಬಟ್ ನಾವು ಮಾಡೋದು ಈ ಥರ. ಆಲ್ರೆಡಿ ಅಮ್ಮ ರಾಗಿ ಹಿಟ್ಟೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಒಣಗಿಸಿಟ್ಟಿದ್ದಾರೆ. ಅದಕ್ಕೆ ಏನೇನು ಹಾಕಬೇಕು ಅದನ್ನು ಹಾಕಿ ಬಿಡಿಸೋದಷ್ಟೇ ಪೆಂಡಿಂಗ್ ಇರೋದು. ಅದನ್ನು ತೋರಿಸ್ತೀನಿ ನಿಮಗೆ, ನಾವೇನೇನು ಮಾಡ್ತೀವಿ, ಹೇಗೆ ಮಾಡ್ತೀವಿ ರಾಗಿ ಹಿಟ್ಟು ಅನ್ನೋದನ್ನ ಒಂದು ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಏನಕ್ಕೆ ಅಂದರೆ ಸ್ಟಾಕ್ ಮಾಡೋದು ಬೇಡ, ಖಾಲಿ ಆದಾಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇನ್ನೂ ಮಾಡಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿರೋದೇ ಇನ್ನೂ ಇದೆ. ಅಂದರೆ ಒಂದು ಸಲ ತಿನ್ನಿಸೋದಲ್ವ, ಹಾಗಾಗಿ ಜಾಸ್ತಿ ಖಾಲಿ ಆಗಿಲ್ಲ. ಒನ್ಸ್ ಇನ್ ಎ ಡೇ 1-2 ಸ್ಪೂನ್ ತಿನ್ನಿಸೋದಷ್ಟೇ. ಹಾಗಾಗಿ ನಮ್ಗೆ ಜಾಸ್ತಿ ಖಾಲಿ ಆಗಿಲ್ಲ. ಇವಾಗ ಇನ್ನು ನೆಕ್ಸ್ಟ್ ವೀಕಲ್ಲಿ ಬಿಡಿಸ್ಬೇಕು ಅದನ್ನು. ಆವಾಗ ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತಾಯಿದ್ದೀವಿ ಅಂತ. ಹಾಯ್ ಮಾಡು ಮಗನ, ಹಾಯ್ ಮಾಡು, ಹಾಯ್. ಸೊ ಇವಾಗ ನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದ್ದೆಲ್ಲ ಆವಾಗಲೇ ನನ್ನ ಆಸೆ ಕಂಪ್ಲೀಟ್ ಆಯಿತು ಅಂತ. ಅದಕ್ಕೋಸ್ಕರನೇ ಹೊರಟ್ವಿ. ಕೆಲಸ ಆಗುತ್ತಾ ಏನಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಆಫೀಸ್ಗಳು ರಜಾ ಇರುತ್ತೆ. ಸೊ ಇವತ್ತು ಓಪನ್ ಮಾಡಲ್ಲ. ಬಟ್ ನಮ್ಮ ಮನೆ ಹತ್ರ ಇರೋದು, ಹಾಗಾಗಿ ನೋಡ್ಕೊಂಡು ಬರೋಣ. ನಾನು ಹೋಗ್ತಿರೋ ಆಫೀಸ್ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಬೇರೆ ಆಫೀಸ್ ಕಡೆ ಹೋದ್ರಾಗುತ್ತೆ ಅಂತ ಅಂದ್ಬಿಟ್ಟು ಹೊರಟೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ನೋಡೋಣ ಆಫೀಸ್ ಸಿಗ್ತಾರೋ ಇಲ್ವೋ. ಆ್ಯಂಡ್ ಅಲ್ಲಿಂದ ಬಂದಾಯಿತು. ನಮ್ಮ ಮನೆಯವ್ರು ಪಾಪು ಜೊತೆ ಆಟ ಆಡ್ತಾಯಿದ್ರು ಸ್ವಲ್ಪ ಹೊತ್ತು. ಅವರು ಪರಿಣಿತ ಆಮೇಲೆ ಸ್ಮಾರ್ಟ್ ಬಜಾರ್ಗೆ ಹೋಗೋಣ, ಕೆಲವು ಐಟಮ್ ಬೇಕು ನನಗೆ ಅಂತ ಹಠ ಮಾಡ್ತಿದ್ದ. ಅದಕ್ಕೆ ಅಲ್ಲಿಂದ ಸ್ಮಾರ್ಟ್ ಬಜಾರ್ಗೆ ಹೊರಟ್ವಿ. ಮೈಸೂರು ರೋಡಲ್ಲಿದೆ, ಚನ್ನರಾಯಪಟ್ಟಣದಲ್ಲಿ. ಅಲ್ಲಿ ಹೋದ್ಮೇಲೆ ಮನೇಲಿ ಹೇಳೋದೇ ಒಂದು, ಅಲ್ಲಿ ಹೋಗಿ ತೊಗೊಳ್ಳೋದೇ ಒಂದು. ನನಗೆ ಏನು ಕಿಟ್ಕ್ಯಾಟ್ ಬೇಕು, ಚಾಕ್ಲೇಟ್ ಬೇಕು, ಏನೇನೋ ಬೇಕು ಅಂತ ಅಲ್ಲಿ ಹೋದರೆ ಯಾವುದೋ ಒಂದು ಮೆಂಟೋಸ್ ಯಾವುದೋ ಒಂದು ತೊಗೊಂಡು ನನಗೆ ಅದು ಬೇಡ ಇದು ಬೇಕು ಅಂತ ಹಠ ಮಾಡ್ಕೊಂಡು ನಿಂತ್ಕೊಂಡ. ಸರಿ ಆಯಿತು ತೊಗೊಳಪ್ಪ ಅಂದರೆ ಅಲ್ಲಿ ಏನೋ ಬೇಕು ಅಂತ ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಸ್ಮಾರ್ಟ್ ಬಜಾರ್ಗೆ ಕರ್ಕೊಂಡೋದೆ ಇವೊಂದೊಂದು ಗೋಳು, ಕಂಡಿದ್ದೆಲ್ಲ ಬೇಕು ನಂಗೆ, ಅದು ಬೇಕು ಇದು ಬೇಕು ಅಂತಾನೆ. ನನಗೆ ಇಲ್ಲಿ ಡೈರಿ ಐಟಮ್ಸ್ ಬೇಕಿತ್ತು. ನಾನು ಸಾಮಾನ್ಯ ಪನ್ನೀರ್ ತೊಗೋತೀನಿ. ಇಲ್ಲಿ ಹೋದರೆ ಪನ್ನೀರು, ಕೆಲವು ಡೈರಿ ಐಟಮ್ಸ್ ತೊಗೋತೀನಿ. ಯೂಶ್ವಲಿ ನಾನು ಪನ್ನೀರು, ಮಶ್ರೂಮ್ ಮತ್ತು ಕಾರ್ನ್ ತೊಗೋತೀನಿ ಜಾಸ್ತಿ. ಯಾಕಂದರೆ ನಾನು ಹೋಗೋದೇ ರೆಗ್ಯುಲರಾಗಿ ಹೋಗೋಲ್ಲ, ರೇರ್ ಹೋಗೋದು. ಸೊ ಹಾಗಾಗಿ ಆ 3 ನಾನು ಯಾವಾಗಲೂ ತೊಗೋತೀನಿ. ಇಲ್ಲಿ ಪರಿಣಿತು ಬಂದು ಅವನ ಫೇವ್ರೆಟ್ ಸ್ನ್ಯಾಕ್ಸ್ ಅಂದರೆ ಚಿಪ್ಸು ತೊಗೋತೀನಿ. ಕುರ್ಕುರೆ ಚಿಪ್ಸ್ ಅಂತ ಬೇಡ ಅಂತ ಹಠ ಮಾಡ್ತಿದ್ದೆ. ಬೇಡ ಅಂತ ಕಿತ್ತಿಟ್ಬಿಟ್ಟು ನಮ್ಮ ಮನೆಯವರು. ಆಮೇಲೆ ಬಿಲ್ಲಿಂಗ್ ನಡೀತಿದೆ. ಸೊ ಬಿಲ್ಲಿಂಗ್ ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಟ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಐಡಿಯಲ್ ಬೇಕ್ರಿ ಬಂದು ನಮ್ಮ ಚನ್ನರಾಯಪಟ್ಟಣದಲ್ಲಿ ತುಂಬ ಹಳೆಯ ಬೇಕ್ರಿ ಆ್ಯಂಡ್ ನಂಬರ್ 1 ಬೇಕ್ರಿ.
ಏನಪ್ಪ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಸ್ಮಾರ್ಟ್ ಬಜಾರಲ್ಲಿ ಏನೂ ಸ್ನ್ಯಾಕ್ಸ್ ತೊಗೊಳ್ಳಿಲ್ಲ, ಬರೀ ಚಾಕ್ಲೇಟು ಕೆಲವು ಡೈರಿ ಐಟಮ್ಸ್ ತೊಗೊಂಡಿದ್ದು ಅಷ್ಟೇ. ಹಾಗಾಗಿ ನಾವು ಬೇಕ್ರಿಲಿ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಜ್ಯೂಸ್ ಏನಾದ್ರು ತೊಗೊಳ್ಳೋಣ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಅನ್ನೋಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವರು ಬೇಡ ಇಲ್ಲಿ ಜ್ಯೂಸ್ ಕುತ್ಕೊಳ್ಳೋದು, ಬೇಗ ಪಾರ್ಸಲ್ ತೊಗೊ ಮನೆಗೆ ಹೋಗೋಣ, ಯಾಕೆಂದರೆ ಅವ್ರು ಮತ್ತೆ ರಿಟರ್ನ್ ಹಾಸನ ಹೋಗಬೇಕಿತ್ತು. ಅದಕ್ಕೋಸ್ಕರ ಅಲ್ಲೇ ಏನಾದ್ರು ಪಾರ್ಸಲ್ ತೊಗೊ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಪರಿಣಿತ್ಗೆ ಕೇಕ್ ಇಷ್ಟ, ಸೊ ಕೇಕ್ ಮತ್ತು ಇನ್ನೊಂದು ಅವನಿಗೆ ಚಿಪ್ಸ್, ಒಂದು ಫೇವ್ರೆಟ್ ಚಿಪ್ಸ್ ಇದೆ ಗ್ರೀನ್ ಚಿಪ್ಸ್, ಸೊ ಅದನ್ನು ತೊಗೊಳ್ಳೋಣ ಅಂತ ಅದು ತೊಗೊಂಡ್ವಿ. ಆಮೇಲೆ ಇಲ್ಲೇನಪ್ಪ ಅಂದರೆ ಈ ಬೇಕ್ರಿಲಿ ಒಂದು ನನ್ನ ಮಗನಿಗೆ ಫೇವ್ರೆಟ್ ಟಾಯ್ಸ್ಗಳು ಜಾಸ್ತಿ, ಗೇಮ್ಗಳು ಜಾಸ್ತಿ, ಅದು ಇದು ಅಂತ ಹಠ ಮಾಡ್ತಿದ್ದ. ಸೊ ಅವನಿಗೆ ಯಾವುದ್ಯಾವ್ದು ಬೇಕು ಅದನ್ನು ಮಾತ್ರ ತೊಗೊಂಡು ಇಲ್ಲಿಂದ ಸಹ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಅಂದರೆ ಅವ್ನು ಕೇಳಿದ್ದು ಕೊಡಿಸ್ಲಿಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡ, ಬಟ್ ನಾನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಶಾಪೆಲ್ಲ ಮುಗೀತು, ಹೋಗಿ ಬಂದೆ. ನನ್ನ ಸ್ಕಿನ್ ಎಲ್ಲ ಫುಲ್ ಟ್ಯಾನ್ ಆಗಿದೆ ಆ್ಯಂಡ್ ಏನಾಗಿದೆ ಅಂದರೆ ಡಲ್ ಆಗಿಬಿಟ್ಟಿದೆ. ನಾನು ಫೇಸ್ ವಾಶ್ ಎಲ್ಲ ಮಾಡಬೇಕು, ರೆಡಿ ಆಗಬೇಕು. ಹೊರಗಡೆಯಿಂದ ಹೋಗಿ ಬಂದಿದ್ದು ಕೆಲಸ ಎಲ್ಲ ಮುಗೀತು. ಆ್ಯಂಡ್ ಯಾರು ನನ್ನ ಹಸ್ಬೆಂಡ್ ಕೂಡ ಅವರು ಹೋದರು ಊರಿಗೆ, ಯಾಕೆಂದರೆ ಸಂಜೆ ಆಗುತ್ತಲ್ಲ, ಅದಕ್ಕೋಸ್ಕರ ಅವ್ರು ಹೊರಟರು. ಈಗ ಪಾಪುಗನ್ನ ಮಲಗಿಸಿದ್ದೀನಿ, ನೋಡಿ ಹೇಗೆ ಮಲಗಿದ್ದಾನೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಅವನು ಮಲಗಾಯಿತು. ಇನ್ನೇನಿದ್ರು ಪರಿಣಿನ ಕರ್ಕೊಬಂದು ಫ್ರೆಶ್ ಅಪ್ ಮಾಡಿ ಹೋಮ್ವರ್ಕ್ ಬರೆಯೋಕ್ಕೆ ಕೂರಿಸ್ಬೇಕು. ಯಾಕೆಂದ್ರೆ ಅವನದು ಒಂದು ಕ್ಲಾಸ್ ಇದೆ, ಒಂದು ಏನಂತಾರೆ, ಒಂದು ಡೈಲಾಗ್ ಇದೆ, ನೀವು ಇವತ್ತು ಕ್ಲಾಸ್ಗೆ ಹೋಗಿಲ್ಲ ಅಲ್ಲ, ಸೊ ಹಾಗಾಗಿ ಹೋಮ್ವರ್ಕ್ ಇರೋಲ್ಲ, ನಾನು ಬರೆಯಲ್ಲ ಅಂತ ಒಂದು ಡೈಲಾಗ್ ಇದೆ. ಆದರೂ ಹೇಳಿ ನಾನು ಅವ್ನಿಗೆ ABCD ಏನಿದೆ, ಡೈಲಿ ರಿವಿಷನ್ ಏನಿದೆ ಅದನ್ನು ಮಾಡಿಸ್ಬೇಕು. ಯಾಕಂದರೆ ABCD 1 2 3 ಎಲ್ಲ ಬೇಸಿಕ್ ಅಲ್ವ, ಅವ್ನು ಬೇಗ ಮರ್ತು ಹೋಗ್ತಾನೆ, ಅದನ್ನು ರಿಕಾಲ್ ಮಾಡಿಕೊಡ್ಬೇಕು. ಈವ್ನಿಂಗ್ 6 ಆಯ್ತಾ ಬಂತು, ಸ್ನ್ಯಾಕ್ಸ್ ಟೈಮ್. ನಾನಿನ್ನೂ ಕಾಫಿ ಕೊಡೋದಿಲ್ಲ, ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಹೊತ್ತಾಯಿತು ಹೊರಗಡೆಯಿಂದ ಬಂದು. ಸೊ ಹಾಗಾಗಿ ನಾವಿನ್ನೂ ಫ್ರೆಶ್ ಅಪ್ ಸಹ ಆಗಿಲ್ಲ. ಈಗ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿಬೇಕು. ಕಾಫಿ ಕುಡಿದು ಸ್ನ್ಯಾಕ್ಸ್ ಏನಿದೆ ಅಂತ ನೋಡೋಣ. ಆ್ಯಂಡ್ ನಾನು ಹೇಳಿದೆ ಗಾಯ್ಸ್ ಏನಂತ, ನನ್ನ ಡ್ರೀಮ್ ಟ್ರೂ ಆಗ್ತಿದೆ ಅಂತ. ಏನಪ್ಪ ಅಂದರೆ ನನ್ನ ಒಂದು ಡ್ರೀಮ್ ಅಂತ ಇದ್ದಿದ್ದು, ಅಂದರೆ ಆಸೆ ಅಂತ ಏನಿದೆ ತುಂಬ ವರ್ಷದಿಂದ ಇದ್ದಿದ್ದೇನಪ್ಪ ಅಂದರೆ ಡ್ರೈವಿಂಗ್ ಕಲಿಬೇಕು ಅನ್ನೋದು ನನ್ನ ತುಂಬ ದಿನದ ಆಸೆ. ಸೊ ಅದು ಇವತ್ತಿಂದ ಈಡೇರ್ತಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಮನೆಯವ್ರು ಬಂದು ಡ್ರೈವಿಂಗ್ ಕ್ಲಾಸ್ಗೆಲ್ಲ ಹೋಗಿ ಬಂದ್ವಿ, ಮಾತಾಡ್ಕೊಂಡು ಬಂದಿದ್ದೀವಿ. ಬಟ್ ಈ ವೀಕ್ ನಾನು ಹೋಗೋಕ್ಕಾಗಲ್ಲ, ಈ ವೀಕ್ ಸ್ವಲ್ಪ ಕೆಲಸ ಇದೆ, ಈ ವೀಕಿಂದ ಜಾಯ್ನ್ ಆಗ್ತಿಲ್ಲ, ನೆಕ್ಸ್ಟ್ ವೀಕಿಂದ ನಾನು ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಒಂದು ಕಡೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಆ್ಯಂಡ್ ಈಗ ಸುಮಾರು ಒಂದು 3-4 ಮಂತ್ಸಿಂದ ಕೂಡ ಮಾತಾಡಿದ್ವಿ ನಾನು ಡ್ರೈವಿಂಗ್ ಕಲಿಬೇಕು ಅಂತ. ಬಟ್ ಆವಾಗ ಇವಾಗ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ವಿ. ನಾನು ಆಗದೇ ಇಲ್ವೇನೋ ಅಂತ ಅಂದ್ಕೊಂಡು ಇದ್ದೆ, ಕಲಿತೀನೋ ಇಲ್ವೋ ಆಗಲ್ಲ ಅಂತ ಅಂದ್ಕೊಂಡು ಡ್ರಾಪ್ ಸಹ ಮಾಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಸರಿ ಆಯಿತು, ನೀನು ಹೇಳಿದ್ದೆಲ್ಲ ಸೇರ್ಕೊ ಅಂತ ಅಂದರು. ಸೊ ಥ್ಯಾಂಕ್ ಯು. ಬಿಕಾಸ್ ಏನಂದರೆ ನಾನು ಏನೇ ಒಂದು ಅಂದ್ಕೊಂಡ್ರು ಕೂಡ ಮಾಡಿಕೊಡ್ತಾರೆ, ಇಲ್ಲ ಅಂತ ಇಲ್ಲ. ಆದರೆ ಏನಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಯಾವುದೇ ಒಂದು ವಿಚಾರಕ್ಕಾಗಲಿ, ಏನೇ ಒಂದು ಕೆಲಸಕ್ಕಾಗಲಿ ಅದಕ್ಕೆ ಆದಂಥ ಪ್ರಾಪರ್ ಟೈಮ್ ಬೇಕಂತ ಹೇಳ್ತಾರಲ್ಲ, ಹಾಗೆಯೇ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದೆ. ಟೈಮ್ ಆದರೂ ಕೂಡ ಖುಷಿ ಅಂತೂ ಇದೆ, ಕಲಿತೀನಿ ಅಂತ. ನೆಕ್ಸ್ಟ್ ವೀಕಿಂದ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಜಾಯ್ನ್ ಆದಾಗ ಸಹ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಆ್ಯಂಡ್ ಕಲಿಯೋದನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಟಾಟಾ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.